ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು SR ಟೀಚಿಂಗ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ಅಥವಾ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲತ್ತಂದರೆ ಮುಂದಿನ ಎಲ್ಲ ಅಪ್ಡೇಟ್ ನೋಟಿಫಿಕೇಷನ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಶೇಷ ತರಗತಿಯಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನೋಡ್ಕೊತ ಹೋಗೋಣ. ಫಸ್ಟ್ ಒನ್, ಇತ್ತೀಚೆಗೆ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಕ್ವಶನ್ಸ್ ಏನಿದೆ, ಇತ್ತೀಚೆಗೆ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ಜಿ ಪದ್ಮನಾಭನ್, ಆಪ್ಷನ್ ಬಿ CV ರಾಮನ್, ಆಪ್ಷನ್ ಸಿ ಅಮೃತ್ ಸೇನ್, ಆಪ್ಷನ್ ಡಿ ಸುಧಾಮೂರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜಿ ಪದ್ಮನಾಭ್ ಅವರಿಗೆ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ ಆಪ್ಷನ್ ಬಿ ಅನ್ನು ನೋಡ್ಕೊತ ಹೋಗೋಣ. CV ರಾಮನ್ ಅವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. 1930ರಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತದ ವ್ಯಕ್ತಿ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಆಪ್ಷನ್ ಸಿ ಅನ್ನು ನೋಡ್ಕೊತ ಹೋಗೋಣ. ಅಮೃತ್ ಸೇನ್ ಅವರು ಕೂಡ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತದ ವ್ಯಕ್ತಿ ಅಂತ ಹೇಳಿ ಕರಿತೀವಿ. ಇವರು 1998ರಲ್ಲಿ ಅರ್ಥಶಾಸ್ತ್ರದ ಕಲ್ಯಾಣಿ ಅಂತಕ್ಕಂತಹ ಒಂದು ಕೃತಿಯನ್ನು ಬರೀತಾರೆ. ಸೊ ಇವರಿಗೂ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೋತಾರೆ. ಇನ್ನು ಕೊನೆಯದಾಗಿ ಆಪ್ಷನ್ ಡಿ ಅನ್ನು ನೋಡ್ಕೋತ ಹೋಗೋಣ. ಸುಧಾಮೂರ್ತಿ ಇನ್ಫೋಸ್ ಕಂಪನಿ ಅಂತಕ್ಕಂಥದ್ದು. ಸೊ ಇವರು ಕೂಡ ರೀಸೆಂಟ್ಲಿ ಒಂದು ಬುಕ್ಕನ್ನು ಬರೀತಾರೆ, ಡಾಲರ್ ಸೊಸೆ ಅಂತಕ್ಕಂಥದ್ದು. ಡಾಲರ್ ಸೊಸೆ. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಸ್ ನೋಡ್ಕೊತ ಹೋಗೋಣ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಮಾಜಿ ನಿರ್ದೇಶಕ ಮತ್ತು ಖ್ಯಾತ ಜೈವಿಕ ರಾಸಾಯನಶಾಸ್ತ್ರ ವಿಜ್ಞಾನಿ ಗೋವಿಂದರಾಜನ್ ಪದ್ಮನಾಭನ್ ರವರು ಕೇಂದ್ರ ಸರ್ಕಾರ ಆರಂಭಿಸಿರುವ ವಿಜ್ಞಾನ ರತ್ನ ಪುರಸ್ಕಾರದ ಚೊಚ್ಚಲ ವಿಜೇತರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಗೋವಿಂದರಾಜನ್ ಪದ್ಮನಾಭರವರು ಕೇಂದ್ರ ಸರ್ಕಾರ ಆರಂಭಿಸಿರುವಂತಹ ವಿಜ್ಞಾನ ಪುರಸ್ಕಾರ ಚೊಚ್ಚಲ ವಿಜೇತರಾಗಿ ಇವರು ಆಯ್ಕೆಯಾಗಿದ್ದಾರೆ. ಯಾವ ಕ್ಷೇತ್ರಕ್ಕೆ ಇವರಿಗೆ ವಿಜ್ಞಾನ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಕೊತ ಹೋಗೋಣ. ಪದ್ಮನಾಭನ್ ಅವರು ಮಲೇರಿಯಾಕ್ಕೆ ಸಂಬಂಧಿಸಿದಂತೆ ನಡೆಸಿದ ಸಂಶೋಧನೆಯಿಂದ ಇವರು ಪ್ರಸಿದ್ಧಿಯನ್ನು ಗಳಿಸಿಕೊಂಡಿದ್ದಾರೆ. ವಿಜ್ಞಾನ ಕ್ಷೇತ್ರದಲ್ಲಿ ಇವರಿಗೆ ಮಲೇರಿಯಾಕ್ಕೆ ಸಂಬಂಧಿಸಿದಂತೆ ನಡೆಸಿದ ಸಂಶೋಧನೆಗಾಗಿ ವಿಜ್ಞಾನ ರತ್ನ ಪುರಸ್ಕಾರವನ್ನು ನೀಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡೋಣ. ಅವರು ಪದ್ಮಶ್ರೀ, ಪದ್ಮಭೂಷಣ ಗೌರವಕ್ಕೂ ಪಾತ್ರರಾಗಿದ್ದಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯೂ ಕೂಡ ಸಿಕ್ಕಿದೆ, ಜೊತೆಗೆ ಪದ್ಮಭೂಷಣ ಪ್ರಶಸ್ತಿಯೂ ಕೂಡ ಸಿಕ್ಕಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಗುರುತಿಸಿ ಸರ್ಕಾರ ಪ್ರತಿ ವರ್ಷ ನೀಡುವ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳಲ್ಲಿ ಪಣನ ರತ್ನವೂ ಕೂಡ ಆಗಿದೆ. ಇಲ್ಲಿ ಸರ್ಕಾರ ಪ್ರತಿ ವರ್ಷ ನೀಡುವ ರಾಷ್ಟ್ರೀಯ ಪ್ರಶಸ್ತಿಯಲ್ಲಿಯೂ ಕೂಡ ಇದೊಂದಾಗಿದೆ. ನೆಕ್ಸ್ಟ್ ಇಲ್ಲಿ ಇದರೊಂದಿಗೆ ವಿಜ್ಞಾನ ಮತ್ತು ವಿಜ್ಞಾನ ಯುವ ಪ್ರಶಸ್ತಿಗಳು ಕೂಡ ಪ್ರಕಟವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ವಿಜ್ಞಾನ ಯುವ ಪ್ರಶಸ್ತಿಗಳು ಕೂಡ ಪ್ರಕಟವಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ. ಕ್ವಶನ್, ಇತ್ತೀಚೆಗೆ ಪಿಜಿ ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ಕ್ಯಾಂಪಿನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಕ್ವಶನ್ಸ್ ಇನ್ನೊಂದು ಸರ್ತಿ ಓದ್ತೀನಿ. ಇತ್ತೀಚೆಗೆ ಪಿಜಿ ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿಯಾದ ಕ್ಯಾಂಪೇನಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಪಿಜಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇಲ್ಲಿ ಆಪ್ಷನ್ ಎ ಜಗದೀಪ್ ಧಿನ್ಕರ್, ಆಪ್ಷನ್ ಬಿ ದ್ರೌಪದಿ ಮುರ್ಮು, ಆಪ್ಷನ್ ಸಿ ನರೇಂದ್ರ ಮೋದಿ, ಆಪ್ಷನ್ ಡಿ ಚಂದ್ರಚೂಡ. ಇದು ದ್ರೌಪದಿ ಮುರ್ಮು ಆಗಬೇಕು, ದ್ರೌಪದಿ ಮುರ್ಮು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ದ್ರೌಪದಿ ಮುರ್ಮು ಅವರಿಗೆ ಪಿಜಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಕ್ಯಾಂಪೇನಿಯನ್ ಆಫ್ ದಿ ಆರ್ಡರ್ ಎಂಬಕ್ಕಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೋತ ಹೋಗೋಣ. ಆಪ್ಷನ್ ಎ ಏನಿದೆ, ಜಗದೀಪ್ ಧನ್ಕರ್. ಇವರು ಪ್ರೆಸೆಂಟ್ ನಮ್ಮ ಭಾರತದ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ. ದ್ರೌಪದಿ ಮುರ್ಮು ಅವರು ನಮ್ಮ ಭಾರತದ ಬುಡಕಟ್ಟು ಜನಾಂಗದ ಮೊದಲ ಮಹಿಳಾ ರಾಷ್ಟ್ರಪತಿ ಅಂತ ಹೇಳಿ ಕರಿತೀವಿ. ಇವರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತಂದರೆ ಸಂತಾಲ ಅಂತಕ್ಕಂತಹ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಇವರು ಮೂಲತಃ ಒಡಿಶಾ ರಾಜ್ಯದವರು. ಇವರು ಒಡಿಶಾ ರಾಜ್ಯದವರು. ಸೊ ಇವರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತಕ್ಕಂಥ ಇಂಪಾರ್ಟೆನ್ಸ್ ಆಗ್ತದೆ. ಇಲ್ಲಿ ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತ ಹೇಳ್ತೀವಿ. ಇನ್ನು ಅದೇ ರೀತಿ ಆಪ್ಷನ್ ಸಿ ನರೇಂದ್ರ ಮೋದಿ, ನಮ್ಮ ಭಾರತದ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಇನ್ನು ಆಪ್ಷನ್ ಡಿ ಚಂದ್ರಚೂಡ. ಇವರು ನಮ್ಮ ಸುಪ್ರೀಂ ಕೋರ್ಟಿನ 50ನೇ ಮುಖ್ಯ ನ್ಯಾಯಾಧೀಶರು ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಡೀಟೇಲ್ಸನ್ನು ನೋಡ್ಕೊತ ಹೋಗೋಣ. ದ್ರೌಪದಿ ಮುರ್ಮು ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ದೊರಕಿದೆ ಅಂತಕ್ಕಂಥದ್ದು.
ದ್ರೌಪದಿ ಮುರ್ಮು ಅವರು ಪಡೆದ ವಿದೇಶ ಪ್ರಶಸ್ತಿಗಳು ಇಂಪಾರ್ಟೆಂಟ್ಸ್ ಆಗ್ತದೆ ಇಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ. ಸೊ ಫಸ್ಟ್ ಒನ್ ಇಲ್ಲಿ ಸುರಿನಾಮ್ ದೇಶದ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಎಲ್ಕೋ ಸ್ಟಾರ್ ಹಳದಿ ನಕ್ಷತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಒನ್ಸ್ ಅಗೇನ್, ಸುರಿನಾಮ್ ದೇಶದ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಹಳದಿ ನಕ್ಷತ್ರ, ಇಲ್ಲಿ ಹಳದಿ ನಕ್ಷತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಒನ್, ಟಿಮೋರ್ ಲೆಸ್ಟ್ ದೇಶದ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರಿಗೆ ಟಿಮೋರ್ ಲೆಸ್ಟ್ ದೇಶದ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಳದಿ ನಕ್ಷತ್ರ ಇದರ ಜೊತೆಗೆ ಲೆಸ್ಟ್ ದೇಶದ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ದ್ರೌಪದಿ ಮುರ್ಮು ಅವರಿಗೆ ವಿದೇಶ ಪ್ರಶಸ್ತಿಗಳಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಶ್ವ ಪಾರಂಪರ ಸಮಿತಿಯ 45ನೇ ಅಧಿವೇಶನ ಎಲ್ಲಿ ನಡೆಯಿತು? ಇಲ್ಲಿ ಕ್ವಶನ್ಸ್ ಏನಿದೆ, ವಿಶ್ವ ಪಾರಂಪರ ಸಮಿತಿಯ 45ನೇ ಅಧಿವೇಶನ ಎಲ್ಲಿ ನಡೆಯಿತು? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಪ್ಯಾರಿಸ್, ಆಪ್ಷನ್ ಸಿ ನ್ಯೂಯಾರ್ಕ್, ಆಪ್ಷನ್ ಡಿ ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನಮ್ಮ ಭಾರತದ ರಾಜಧಾನಿಯಾಗಿರುವಂತಹ ನವದೆಹಲಿಯಲ್ಲಿ ವಿಶ್ವ ಪಾರಂಪರ ಸಮಿತಿಯ 45ನೇ ಅಧಿವೇಶನ ನಡೀತದೆ. ಇದರ ಡೀಟೇಲ್ಸನ್ನು ನಾವು ನೋಡ್ಕೋತ ಹೋಗೋಣ. ನೆಕ್ಸ್ಟ್ ಇಲ್ಲಿ ನವದೆಹಲಿಯ ಭಾರತದ ಮಂಟಪದಲ್ಲಿ ವಿಶ್ವ ಪಾರಂಪರಿಕ ಸಮಿತಿಯ ಅಧಿವೇಶನವು 2024 ಜುಲೈ 21ರಿಂದ ಜುಲೈ 31ರವರೆಗೆ ಜರುಗಿತು. 45ನೇಯ ವಿಶ್ವ ಪಾರಂಪರಿಕ ಸಮಿತಿಯ ಅಧಿವೇಶನವು ಜುಲೈ 21ರಿಂದ ಜುಲೈ 31ರವರೆಗೆ ಜರುಗಿತು. ನೆಕ್ಸ್ಟ್ ಪಾಯಿಂಟ್ ಇಲ್ಲಿ, ಇದೇ ಮೊದಲ ಬಾರಿಗೆ ವಿಶ್ವ ಪಾರಂಪರಿಕ ಸಮಿತಿಯ ಅಧಿವೇಶನವು ಭಾರತದಲ್ಲಿ ಆಯೋಜಿಸಲಾಯಿತು. ಇದು ಇಂಪಾರ್ಟೆನ್ಸ್ ಆಗ್ತದೆ. ನಮ್ಮ ಭಾರತದಲ್ಲಿ ಇದೇ ಮೊದಲ ಬಾರಿಗೆ 45ನೇ ವಿಶ್ವ ಪಾರಂಪರಿಕ ಸಮಿತಿಯ ಅಧಿವೇಶನವು ಆಯೋಜಿಸಲಾಯಿತು. ಇಲ್ಲಿ ಇಂಪಾರ್ಟೆನ್ಸ್ ಆಗ್ತದೆ. ಇದು ಕೂಡ ಉದ್ಘಾಟಿಸಿದವರು ಯಾರಂತಕ್ಕಂಥದ್ದು. ಸೊ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಅವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿ ಈ ಅಧಿವೇಶನದಲ್ಲಿ ಭಾಗವಹಿಸಿದ ಯುನೆಸ್ಕೋದ ಮಹಾನಿರ್ದೇಶಕಿ ಯಾರಂತಕ್ಕಂಥದ್ದು ಇಂಪಾರ್ಟೆನ್ಸ್ ಆಗ್ತದೆ. ಆನ್ಸರನ್ನು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಇದರ ಥೀಮ್ಸ್ ಅಂತಕ್ಕಂಥದ್ದು ನೋಡ್ಕೊತ ಹೋಗೋಣ. ಡಿಸ್ಕವರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡಿಸರ್ವೇಟಿ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡ್ಕೊತ ಹೋಗೋಣ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಾಜ್ಯದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕವಾದವರು ಯಾರು? ಇಂಪಾರ್ಟೆಂಟ್ಸ್. ಕರ್ನಾಟಕ ರಾಜ್ಯದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕವಾದವರು ಯಾರು? ಸೊ ಇಲ್ಲಿ ಆಪ್ಷನ್ ಎ ತೆರೇಸಾ ಭಟ್ಟಾಚಾರ್, ಆಪ್ಷನ್ ಬಿ ಡಾಕ್ಟರ್ ಮಾಲತಿ ದಾಸ್, ಆಪ್ಷನ್ ಸಿ ಕೆ ರತ್ನಪ್ರಭಾ, ಆಪ್ಷನ್ ಡಿ ಶಾಲಿನಿ ರಜನೀಶ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಶಾಲಿನಿ ರಜನೀಶ್ರವರು ಕರ್ನಾಟಕ ರಾಜ್ಯದ 41ನೇ ಮತ್ತು 5ನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ ರೀಸೆಂಟ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಫ್ಯೂಮಿಯೋ ಕಿಶಿಡಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಇವರ ಯಾವ ದೇಶದಲ್ಲಿ ಪ್ರಧಾನಿಯಾಗಿದ್ದರು? ಫ್ಯೂಮಿಯೋ ಕಿಶಿಡಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದು ಇವರು ಯಾವ ದೇಶದ ಪ್ರಧಾನಿಯಾಗಿದ್ದರು? ಕರೆಂಟ್ಲಿ ಅಪ್ಡೇಟ್ಸ್ ಅಂತಕ್ಕಂಥದ್ದು. ಇಲ್ಲಿ ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಬಾಂಗ್ಲಾದೇಶ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಜಪಾನ್ ದೇಶದವರ ಆದಂತಹ ಫ್ಯೂಮಿಯೋ ಕಿಶಿಡಾ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡ್ತಾರೆ. ಸೊ ಇದು ಪ್ರೆಸೆಂಟ್ಲಿ ಕರೆಂಟ್ ಅಫೇರ್ಸಲ್ಲಿ ಇರ್ತಕ್ಕಂತಹ ಕ್ವಶನ್. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ರಾಜ್ಯವು ಮಹಿಳಾ ನೌಕರರಿಗೆ ಮುಟ್ಟಿನ ದಿನ ರಜಾ ದಿನವನ್ನಾಗಿ ಘೋಷಣೆ ಮಾಡಿದೆ? ಕ್ವಶನ್ಸ್ ಏನಿದೆ, ಇತ್ತೀಚೆಗೆ ಯಾವ ರಾಜ್ಯವು ಮಹಿಳಾ ನೌಕರರಿಗೆ ಮುಟ್ಟಿನ ದಿನ ರಜಾ ದಿನವನ್ನಾಗಿ ಘೋಷಣೆ ಮಾಡಿದೆ? ನಮ್ಮ ಭಾರತದಲ್ಲಿ ಯಾವ ರಾಜ್ಯ ಮುಟ್ಟಿನ ದಿನ ರಜಾ ದಿನವನ್ನಾಗಿ ಘೋಷಣೆ ಮಾಡಿದೆ? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಸೊ ಇದಕ್ಕೆ ಸರಿಯಾದ ಉತ್ತರನ್ನು ಕಾಮೆಂಟ್ಸ್ ಮಾಡಿ. ಸೊ ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ. ಹ್ಯಾವ್ ಅ ಗುಡ್ ಡೇ.